ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1010ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಇಂದ. ಒನ್ ಪ್ಲಸ್ ಫೋಲ್ಡಬಲ್ ಫೋನ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಒನ್ ಪ್ಲಸ್ ಓಪನ್ ಹೆಸರಲ್ಲಿ ನಮ್ಮ ಇಂಡಿಯಾದಲ್ಲಾದರೆ ಲಾಂಚ್ ಮಾಡಿದ್ರು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಒನ್ ಪ್ಲಸ್ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ಒನ್ ಪ್ಲಸ್ ಓಪನ್ ಟು ಈ ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅದರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಕೂಡ ಹೊರಗೆ ಬಂದಿದೆ. ಈ ಸಲ ಒನ್ ಪ್ಲಸ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ನೆಕ್ಸ್ಟ್ ನಮಗೆ ಓಪೋ ಕಂಪ್ನಿಯವರು ಓಪೋ ಫೈಂಡ್ N5 ಅಂತೇಳಿ ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ಆ ಫೋಲ್ಡಬಲ್ ಫೋನ್ ಲಾಂಚ್ ಆಗಿದ್ದಾದ್ಮೇಲೆ ಅದೇ ಮೊಬೈಲ್ ನ ರೀಬ್ರ್ಯಾಂಡ್ ಮಾಡಿ ಒನ್ ಪ್ಲಸ್ ಕಂಪ್ನಿಯವರು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅಂದ್ರೆ ಒಂದು ಫೋಲ್ಡಬಲ್ ಫೋನ್ ನ ತಯಾರು ಮಾಡಿದ್ದಾರೆ. ಫಸ್ಟ್ ಓಪೋ ಕಂಪ್ನಿಯವರು ಲಾಂಚ್ ಮಾಡ್ತಾರೆ, ಆಮೇಲೆ ಒನ್ ಪ್ಲಸ್ ಕಂಪ್ನಿಯವರು ಅದೇ ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಾರೆ. ಈ ರೀತಿಯಾಗಿ ಒಂದು ವರ್ಕ್ ನಡೀತಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಊಬರ್ ಇಂದ. ಊಬರ್ ಕಂಪ್ನಿಯವರು ಒಂದು ಹೊಸ ಸರ್ವಿಸ್ ನ ಸ್ಟಾರ್ಟ್ ಮಾಡಿದ್ದಾರೆ, ಊಬರ್ ಮೋಟೋ ವುಮೆನ್ ಅಂತೇಳಿ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಾವು ಊಬರ್ ಅಲ್ಲಿ ಯಾವ್ದಾದ್ರು ಒಂದು ರೈಡ್ ಬುಕ್ ಮಾಡ್ಕೊಂಡ್ರೆ ನಮಗೆ ಹುಡುಗರು ಬರ್ತಾರಲ್ಲ ಪಿಕಪ್ ಮಾಡ್ಕೊಳೋದಕ್ಕೆ, ನೆಕ್ಸ್ಟ್ ಟೈಮ್ ಇಂದ ಹೆಣ್ಮಕ್ಳು ಕೂಡ ಬರ್ತಾರೆ, ಲೇಡೀಸ್ ಬರ್ತಾರೆ. ಹಾಗೆ ಬಂದ್ಬಿಟ್ಟು ಪ್ಯಾಸೆಂಜರ್ಸ್ ಏನಿರ್ತಾರಲ್ಲ ಅವರು ಕೂಡ ಲೇಡೀಸೇ ಇರ್ತಾರೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಕ್ಕೆ ಮೇನ್ ಉದ್ದೇಶ ಏನು ಅಂದ್ರೆ ಹೆಣ್ಮಕ್ಳ ಸೇಫ್ಟಿಗೋಸ್ಕರ. ತುಂಬಾ ಜನರಿಗೆ ಭಯ ಇರುತ್ತೆ, ಇವಾಗ ಲೇಟ್ ನೈಟ್ ಇವಾಗ ಏನಾದ್ರು ಊಬರ್ ರೈಡ್ ಬುಕ್ ಮಾಡ್ಕೊಂಡ್ರೆ ಹುಡುಗರು ಬಂದ್ರು ಅಂದ್ರೆ ಅವ್ರಿಗೆ ಏನೋ ಒಂದು ಇನ್ಸೆಕ್ಯೂರ್ ಫೀಲ್ ಅಂತೂ ಇರುತ್ತೆ. ಅದೇ ಹೆಣ್ಮಕ್ಳಿದ್ರು ಅಂದ್ರೆ ಅವರು ಕೂಡ ಒಂದ್ ಸ್ವಲ್ಪ ಧೈರ್ಯವಾಗಿರ್ತಾರೆ ಅಂತ ಹೇಳ್ಬಿಟ್ಟು ಊಬರ್ ಅವರು ಹೇಳ್ತಿದ್ದಾರೆ. ಐಡಿಯಾ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪರ್ಸನಲಿ ನನಗಂತೂ ಈ ಒಂದು ಪ್ರೋಗ್ರಾಮ್ ತುಂಬಾನೇ ಇಷ್ಟ ಆಯ್ತು. ಇವಾಗ ಅಟ್ ಪ್ರೆಸೆಂಟ್ ಬೆಂಗಳೂರಲ್ಲಿ ಮಾತ್ರ ಈ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ದಾರೆ. ನಿಧಾನಕ್ಕೆ ಬರ್ತಾ ಬರ್ತಾ ನಮಗೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂತು ಅಂದ್ರೆ ಎಲ್ಲ ಕಡೆನೂ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಊಬರ್ ಅವರು ಹೇಳ್ತಿದ್ದಾರೆ. ಈ ಪ್ರೋಗ್ರಾಮ್ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ 5G ಇಂದ. ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ 5G ಹವಾ ನಡೀತಾ ಇದೆ. ಎಲ್ಲಿ ನೋಡಿದ್ರು ಕೂಡ 5G. ಜಿಯೋ 5G ಇದೆ, ಏರ್ಟೆಲ್ 5G ಇದೆ, ಅದ್ರ ಜೊತೆಗೆ ಅನ್ಲಿಮಿಟೆಡ್ 5G ಕೂಡ ನಾವಾದ್ರೆ ಯೂಸ್ ಮಾಡ್ತಿದೀವಿ. ಆದ್ರೆ ವೊಡಾಫೋನ್ ಐಡಿಯಾ ಅವರು 5G ನ ಲಾಂಚ್ ಮಾಡಲಿಲ್ಲ. ಇವಾಗ ಅಫಿಷಿಯಲ್ ಆಗಿ 5G ನ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಎಲ್ಲಾ ಸಿಟೀಸ್ ಅಲ್ಲೂ ಕೂಡ 5G ನ ರೋಲ್ ಔಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನೋಡ್ಕೊಂಡ್ರೆ ಬೆಂಗಳೂರಲ್ಲಿ ಮಾತ್ರ ಇದೆ, ಅದು ಕೂಡ ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ ಏರಿಯಾಸ್ ಅಲ್ಲಿ 5G ತಂದಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಎಲ್ಲಾ ಕಡೆನೂ ಕೂಡ ನಿಮಗೆ 5G ಆದ್ರೆ ಸಿಗೋದಿಲ್ಲ, ಯಾವುದೋ ಕೆಲವೊಂದು ಏರಿಯಾಸ್ ಅಲ್ಲಿ ಮಾತ್ರ ಇವರು 5G ತಂದಿದ್ದಾರೆ. ನೀವು ಬೆಂಗಳೂರಲ್ಲಿದ್ದು ಈಗಾಗಲೇ ವೊಡಾಫೋನ್ ಐಡಿಯಾ 5G ಯೂಸ್ ಮಾಡ್ತಾ ಇದ್ರೆ ನನಗೊಂದ್ಸಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತುಂಬಾ ಲೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇವಾಗ ಏರ್ಟೆಲ್ 5G ನೋಡ್ಕೊಂಡ್ರೆ ಇವಾಗ ಡಿಸೆಂಬರ್ ಅಷ್ಟೊತ್ತಿಗೆ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಸಿಟೀಸ್ ಅಲ್ಲೂ ಕೂಡ ನಾವು 5G ರೋಲ್ ಔಟ್ ಮಾಡ್ತೀವಿ ಅಂತ ಹೇಳಿ ಅವರು ಪ್ರಾಮಿಸ್ ಕೂಡ ಮಾಡಿದ್ರು. ಈಗಾಗಲೇ ನನಗೆ ಅನಿಸ್ತಂಗೆ ಅರೌಂಡ್ 80 to 85% ವರೆಗೂ ನಮಗೆ 5G ಅನ್ನೋದು ರೋಲ್ ಔಟ್ ಆಗಿದೆ. ಇನ್ನ ಕೆಲವೊಂದು ಕಡೆ 5G ರೋಲ್ ಔಟ್ ಆಗಬೇಕು. ನನಗೆ ಅನಿಸ್ತಂಗೆ ಡಿಸೆಂಬರ್ ಜನವರಿ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ರೋಲ್ ಔಟ್ ಆಗುತ್ತೆ. ಆದ್ರೆ ವೊಡಾಫೋನ್ ಐಡಿಯಾ ಅವರು ನೋಡ್ಕೊಂಡ್ರೆ ಇವಾಗ ಅಫಿಷಿಯಲ್ ಆಗಿ 5G ನ ಲಾಂಚ್ ಮಾಡಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕೇರಳ ಇಂದ. ಕೇರಳದಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದ್ರೆ ಫಸ್ಟ್ ನೀವು ಶಾಕ್ ಆಗ್ತೀರಾ. ರೀಸನ್ ಏನು ಅಂದ್ರೆ 14 ವರ್ಷದ ಹುಡುಗ ಇವನ್ ಬಂದ್ಬಿಟ್ಟು ಫ್ರೀ ಫೈರ್ ತುಂಬಾ ಆಡ್ತಾನೆ, ವಿಪರೀತ ಹುಚ್ಚ ಅಂತಾನೆ ಹೇಳ್ಬೋದು. ಪ್ರತಿದಿನ ಆಡ್ತಾನೆ ಇರ್ತಾನೆ. ಒಂದ್ ದಿವಸ ಏನಾಗಿದೆ ಅಂದ್ರೆ ಡಾಟಾ ಖಾಲಿ ಆಗಿದೆ, ಇಂಟರ್ನೆಟ್ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಅವ್ರ ಅಮ್ಮ ಹತ್ರ ಬಂದ್ಬಿಟ್ಟು ಅಮ್ಮ ಹಿಂಗೆ ರೀಚಾರ್ಜ್ ಖಾಲಿ ಆಗಿದೆ, ರೀಚಾರ್ಜ್ ಮಾಡಿಸು ಅಂತ ಹೇಳ್ಬಿಟ್ಟು ಕೇಳಿದಾನೆ. ಅವ್ರ ಅಮ್ಮಗೆ ಫಸ್ಟ್ ಇಂದಾನು ಕೂಡ ಕೋಪ ಇದೆ, ಇವನು ಓದೋದಿಲ್ಲ, ಯಾವಾಗ್ಲೂ ಕೂಡ ಗೇಮ್ ಆಡ್ತಿರ್ತಾನೆ ಅಂತೇಳಿ ಆ ಮೊಬೈಲ್ ನ ಕಸ್ಕೊಂಡು ಫಸ್ಟ್ ಓದ್ಕೊ ಹೋಗು ಅಂತ ಹೇಳ್ಬಿಟ್ಟು ಗದ್ರಿದ್ದಾರೆ. ಅವರು ಬೈದಿದ್ದಕ್ಕೆ ಇವನು ದ್ವೇಷ ಇಟ್ಕೊಬಿಟ್ಟಿದ್ದಾನೆ. ಹೆಂಗಾದ್ರೂ ಮಾಡಿ ನೋಡಿ ನಮ್ಮಮ್ಮ ಹೆಂಗ್ ಅಂದ್ಬಿಟ್ರು, ರೀಚಾರ್ಜ್ ಮಾಡಿಸು ಅಂದ್ರೆ ರೀಚಾರ್ಜ್ ಮಾಡಿಸ್ಲಿಲ್ಲ, ನನಗೆ ಗೇಮ್ ಆಡೋದಕ್ಕೆ ಮೊಬೈಲ್ ಕೊಡ್ತಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಕೋಪ ಇಟ್ಕೊಬಿಟ್ಟಿದ್ದಾನೆ. ರಾತ್ರಿ ಅವ್ರ ಅಮ್ಮ ಮಲಗಿದ್ದಾದ್ಮೇಲೆ ಚಾಕು ತಗೊಂಡು ಹೋಗ್ಬಿಟ್ಟು ಇಲ್ಲಿ ಗಂಟ್ಲ ಹತ್ರ ಆದ್ರೆ ಚುಚ್ಚಿದ್ದಾನೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಜೋರಾಗಿ ಚುಚ್ಚಿದ್ದಾನೆ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇವಾಗ ಹಾಸ್ಪಿಟಲ್ಗೆ ಆದ್ರೆ ಸೇರಿಸಿದ್ದಾರೆ, ಸೀರಿಯಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಈ ತರ ಇನ್ಸಿಡೆಂಟ್ಸ್ ಕೇಳಿದಾಗ ನಿಜ ಭಯ ಆಗುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ 14 ವರ್ಷದ ಹುಡುಗ, ಇವನಿಗೆ ಅವೆಲ್ಲ ಹೆಂಗ್ ಐಡಿಯಾಸ್ ಬರುತ್ತೆ, ಈ ರೀತಿಯಾಗಿ ಚಾಕು ತಗೊಂಡು ಹೋಗಿ ಚುಚ್ಚಬೇಕು, ಆ ದ್ವೇಷ ಹೆಂಗ್ ಇಟ್ಕೊಂತಾರೆ, ಅದೇ ಒಂದು ರೀತಿ ಆಶ್ಚರ್ಯ ಅಂತಾನೆ ಹೇಳ್ಬೋದು. ನಾವು ಟೆಕ್ ನ್ಯೂಸ್ ಅಲ್ಲಿ ಎಷ್ಟೋ ಸಲ ಮಾತಾಡಿದೀವಿ, ಒಬ್ಬೊಬ್ರು ಗನ್ನಲ್ಲೂ ಕೂಡ ಶೂಟ್ ಮಾಡಿ ಸಾಯಿಸಿದ್ದಾರೆ ಅವ್ರ ತಾಯಿನ, ಈ ರೀತಿಯಾಗಿ ಗೇಮ್ ಆಡೋದಕ್ಕೆ ಬಿಡ್ತಿಲ್ಲ ಅಂತೇಳಿ. ನಾನ್ ನಿಮಗೆ ಏನ್ ಹೇಳ್ತೀನಿ ಅಂದ್ರೆ ನಿಮ್ಮ ಮಕ್ಕಳು ಕೂಡ ಇದೇ ರೀತಿ ಗೇಮ್ಸಿಗೆ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಒಂದೇ ಸಲ ಗದರೋದಿಕ್ ಹೋಗ್ಬೇಡಿ, ಹೊಡಿಯೋದಿಕ್ ಹೋಗ್ಬೇಡಿ. ಆ ಒಂದು ಫೀಲ್ಡ್ ಇಂದ ನೀವು ಹೊರಗಡೆ ತರಬೇಕು ಅಂದ್ರೆ ಫಸ್ಟ್ ಅವರಿಗೆ ಹೊರಗಡೆ ಆಟ ಆಡ್ಕೊಳೋದಿಕ್ ಬಿಡಿ. ಅವ್ರು ಹೊರಗಡೆ ಆಡ್ತಾ ಆಡ್ತಾ ನಿಧಾನಕ್ಕೆ ಮೊಬೈಲ್ ಹುಚ್ಚ ಅನ್ನೋದು ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಒಂದೇ ಸಲ ಮೊಬೈಲ್ ಕಸ್ಕೋಬಾರ್ದು, ಸ್ಟೇಜ್ ಬೈ ಸ್ಟೇಜ್ ನಿಧಾನಕ್ಕೆ. ಇವತ್ತು ಅವರು 2 ಗಂಟೆ ಪ್ರತಿದಿನ 2 ಗಂಟೆ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ನಿಧಾನಕ್ಕೆ ಒಂದು ಅರ್ಧ ಗಂಟೆ ಕಮ್ಮಿ ಮಾಡಬೇಕು, ಮತ್ತೊಂದು 1/4 ಗಂಟೆ ಕಮ್ಮಿ ಮಾಡಬೇಕು. ಈ ರೀತಿಯಾಗಿ ನಿಧಾನಕ್ಕೆ ನಾವು ಸ್ಟೇಜ್ ಬೈ ಸ್ಟೇಜ್ ಕಮ್ಮಿ ಮಾಡಿದೀವಿ ಅಂದ್ರೆ ಅವ್ರಿಗೂ ಕೂಡ ತುಂಬಾ ಮಟ್ಟಿಗೆ ಪ್ರೆಷರ್ ಆದ್ರೆ ಬೀಳೋದಿಲ್ಲ. ಒಂದೇ ಸಲ ನಾವು ಮೊಬೈಲ್ ಕಸ್ಕೊಬಿಟ್ಟಿದೀವಿ ಅಂದ್ರೆ ಒಂದ್ ರೀತಿ ಅವರಿಗೆ ಹುಚ್ಚಿಡ್ದು ಬಿಡುತ್ತೆ. ಇವಾಗ ನಮಗೆ ಆಗ್ಲಿ ಒಂದಿನ ಇಂಟರ್ನೆಟ್ ಇಲ್ಲ ಅಂದ್ರೆ ನಮ್ಮ ಕೈಯಲ್ಲೇ ಇರೋದಕ್ಕೆ ಆಗೋದಿಲ್ಲ, ಆ ರೀತಿಯಾಗಿ ನಾವು ಅಡಿಕ್ಟ್ ಆಗಿರ್ತೀವಿ. ಅಂತದ್ರಲ್ಲಿ ಆ ಮಕ್ಕಳು 100% ಗೇಮಿಗೆ ಅಡಿಕ್ಟ್ ಆಗಿರ್ತಾರೆ. ನಿಮಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು
ಆಗಿತ್ತು ಅಂದ್ರೆ ನಿಧಾನಕ್ಕೆ ಸ್ಟೇಜ್ ಬೈ ಸ್ಟೇಜ್ ಬಿಡಿಸಿ, ಅವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಗ್ರಾಕ್ ಎ ಈ ಒಂದು ಹೆಸರು ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಚಾಟ್ ಜಿಪಿಟಿ ಅಂತಾನೆ ಹೇಳ್ಬೋದು. ಈ ಒಂದು ಎ ನ ನೀವು ಯೂಸ್ ಮಾಡಬೇಕು ಅಂದ್ರೆ ಟ್ವಿಟರ್ ಅಕೌಂಟ್ ನಿಮಗೆ ಇರಬೇಕು, ಎಕ್ಸ್ ಅಕೌಂಟ್ ಇರಬೇಕು. ಎಕ್ಸ್ ಅಲ್ಲಿ ಈ ಒಂದು ಫೀಚರ್ ಆದ್ರೆ ಇರುತ್ತೆ. ಫಸ್ಟ್ ಏನಂದ್ರೆ ಈ ಒಂದು ಎ ಲಾಂಚ್ ಮಾಡಿದಾಗ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಯಾರ್ಯಾರು ತಗೊಂಡಿರ್ತಾರೋ ಅವ್ರಿಗೆ ಮಾತ್ರ ಆಕ್ಸೆಸ್ ಇತ್ತು, ಎಲ್ಲರೂ ಕೂಡ ಯೂಸ್ ಮಾಡೋದಿಕ್ಕಾದ್ರೆ ಬರ್ತಿರ್ಲಿಲ್ಲ. ಇವಾಗ ಎಲ್ಲರಿಗೂ ಕೂಡ ಆಕ್ಸೆಸ್ ಆದ್ರೆ ತಂದಿದ್ದಾರೆ. ಯಾರು ಬೇಕಾದ್ರೂ ಕೂಡ ಫ್ರೀ ಆಗಿ ಈ ಒಂದು ಎ ನ ಯೂಸ್ ಮಾಡ್ಕೋಬಹುದು. ಇದು ನಿಮಗೆ ಒಂದು ಸ್ವಲ್ಪ ಅಡ್ವಾನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಒಂದು ಪ್ರಾಂಪ್ಟ್ ಕೊಟ್ಟು ಒಂದು ಇಮೇಜ್ ಜನರೇಟ್ ಮಾಡು ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿ 100% ಪರ್ಫೆಕ್ಟ್ ಆಗಿ ನಿಮಗೆ ಜನರೇಟ್ ಮಾಡಿ ಕೊಡುತ್ತೆ. ಅಂದ್ರೆ ನೀವು ಕೊಡೋ ಪ್ರಾಂಪ್ಟ್ ಕೂಡ ತುಂಬಾ ಚೆನ್ನಾಗಿರಬೇಕು, ಅವಾಗ ಅಷ್ಟು ಚೆನ್ನಾಗಿ ನಿಮಗೊಂದು ಇಮೇಜ್ ಔಟ್ಪುಟ್ ಆದ್ರೆ ಕೊಡುತ್ತೆ. ಅದರ ಜೊತೆಗೆ ಚಾಟ್ ಜಿಪಿಟಿಯಲ್ಲಿ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಕ್ವಶನ್ ಕೇಳ್ತಿರಲ್ಲ, ಅದೇ ರೀತಿ ಇಲ್ಲಿನೂ ಕೂಡ ನೀವು ಕ್ವಶನ್ ಕೇಳಿದ್ದೀರಾ ಅಂದ್ರೆ ಆನ್ಸರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳಿದ್ದಾರೆ. ನಾನು ಗ್ರಾಕ್ ಎ ಯೂಸ್ ಮಾಡಿದ್ದೀನಿ. ನಿಮ್ಮಲ್ಲಿ ಯಾರಾದ್ರೂ ಯೂಸ್ ಮಾಡಿಲ್ಲ ಅಂದ್ರೆ ಎಕ್ಸ್ ಅಕೌಂಟ್ ಅಲ್ಲಿ ಇರುತ್ತೆ, ನಿಮ್ಮದೊಂದು ಟ್ವಿಟರ್ ಅಕೌಂಟ್ ಕೂಡ ಇರಬೇಕು, ಆವಾಗಷ್ಟೇ ನೀವು ಈ ಒಂದು ಎ ನ ಯೂಸ್ ಮಾಡಬಹುದು. ಈಗಾಗಲೇ ಈ ಒಂದು ಎ ನ ನಾವು ಯೂಸ್ ಮಾಡಿದೀವಿ ಬ್ರೋ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ 3 Pro. ಈ ಒಂದು ಬಡ್ಸ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು, ಹತ್ರ 18,000ಕ್ಕೆ ಲಾಂಚ್ ಮಾಡಿದ್ರು. ಇವಾಗ ನಿಮಗೆ ಈ ಒಂದು ಬಡ್ಸ್ 11,000ಕ್ಕೆ ಸಿಗ್ತಾ ಇದೆ. ಡೈರೆಕ್ಟ್ ಆಗಿ ನಿಮಗೆ 6,500 ಕಮ್ಮಿ ಆಗ್ತಾ ಇದೆ. ಲೋಯೆಸ್ಟ್ ಅಲ್ಲಿ ಲೋಯೆಸ್ಟ್ ಅಂತಾನೆ ಹೇಳ್ಬೋದು, ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ಇನ್ನ ಎರಡನೇದು ನೋಡ್ಕೊಂಡ್ರೆ ರಿಯಲ್ಮಿ ನಾರ್ಜೋ 70 ಟರ್ಬೋ. ಇದು ನಿಮಗೆ 16,000ಕ್ಕೆ ಸಿಗುತ್ತೆ ನಾರ್ಮಲ್ ಆಗಿ, ಇವಾಗ ನಿಮಗೆ 14,500ಕ್ಕೆ ಸಿಗ್ತಾ ಇದೆ. ಇದು ಕೂಡ ನಿಮಗೆ 15,000 ಒಳಗಡೆನೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ. ಕಂಪ್ಲೀಟ್ಲಿ ಆಲ್ರೌಂಡರ್ ಮೊಬೈಲ್ ಅಂತಾನೆ ಹೇಳ್ಬೋದು ಆ ಒಂದು ಪ್ರೈಸಿಗೆ. ಈ ರೀತಿಯಾಗಿ ತುಂಬಾ ಆಫರ್ಸ್ ಆದ್ರೆ ನಡೀತಾ ಇದೆ. ಈ ಒಂದು ಆಫರ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯಿನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನ್ಸುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ 2024 ಮುಗಿತಾ ಬಂತು. ಈ ವರ್ಷ ನಮ್ಮ ಭಾರತದಲ್ಲಿರೋರು ಗೂಗಲ್ ಅಲ್ಲಿ ಅತಿ ಹೆಚ್ಚಾಗಿ ಯಾವ ಪ್ಲೇಸಸ್ ನ ಸರ್ಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೂಗಲ್ ಅವರು ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಟ್ರಾವೆಲ್ ಡೆಸ್ಟಿನೇಷನ್ ಪ್ಲೇಸಸ್ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಅಜರ್ಬೈಜಾನ್ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಬಾಲಿ ಇದೆ, ಥರ್ಡ್ ಪ್ಲೇಸ್ ಅಲ್ಲಿ ಮನಾಲಿ ಇದೆ, ಫೋರ್ತ್ ಪ್ಲೇಸ್ ಅಲ್ಲಿ ಕಜಕಿಸ್ತಾನ್ ಇದೆ, ಫಿಫ್ತ್ ಪ್ಲೇಸ್ ಅಲ್ಲಿ ಜೈಪುರ್ ಇದೆ, ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಜಾರ್ಜಿಯಾ ಇದೆ, ಸೆವೆಂತ್ ಪ್ಲೇಸ್ ಅಲ್ಲಿ ಮಲೇಷಿಯಾ ಇದೆ, ಏತ್ ಪ್ಲೇಸ್ ಅಲ್ಲಿ ಅಯೋಧ್ಯ ಇದೆ, ನೈನ್ತ್ ಪ್ಲೇಸ್ ಅಲ್ಲಿ ಕಾಶ್ಮೀರ್ ಇದೆ, 10th ಪ್ಲೇಸ್ ಅಲ್ಲಿ ಸೌತ್ ಗೋವಾ ಇದೆ. ಈ ಒಂದು ಪ್ಲೇಸಸ್ ನ ಈ ವರ್ಷ ಅತಿ ಹೆಚ್ಚಾಗಿ ಸರ್ಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೂಗಲ್ ಅವರು ಹೇಳ್ತಿದ್ದಾರೆ. ನೀವು ಕೂಡ ಈ ಒಂದು ಪ್ಲೇಸಸ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನನಗೊಂದ್ಸಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಹನಿಮೂನ್ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು. ನಮಗೆ ಫಸ್ಟ್ ಪ್ಲೇಸ್ ಅಲ್ಲಿ ಏನಿದೆ ಅಜರ್ಬೈಜಾನ್, ಇದು ಒಂದಿಟ್ಟು ಒಳ್ಳೆ ಸಿಟಿ ಅಂತಾನೆ ಹೇಳ್ಬೋದು. ಸಿಟಿ ತುಂಬಾ ಸಣ್ಣದು, ಆದ್ರೆ ಕಂಪ್ಲೀಟ್ಲಿ ಡೆವಲಪ್ಡ್, ತುಂಬಾನೇ ಚೆನ್ನಾಗಿರುತ್ತೆ. ಸಿಟಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಬೇರೆ ಪ್ಲೇಸಸ್ ಎಲ್ಲ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಈ ಒಂದು ಪ್ಲೇಸಸ್ ನ ಈ ವರ್ಷ ಅತಿ ಹೆಚ್ಚಾಗಿ ಸರ್ಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.